ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇರ್ ಆಯಿಲು ಮತ್ತು ಫೇಸ್ ಆಯಿಲ್ ಎರಡೂ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಆಯಿಲ್ಗೆ ಸ್ವಲ್ಪ ಬೀಟ್ರೂಟು, ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಹೇರ್ ಆಯಿಲ್ಗೆ ನೆಲ್ಲಿಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಟ್ಲಿಟ್ಟು ಅದಕ್ಕೆ ಒಂದು 100 ಗ್ರಾಮ್ ಇಷ್ಟು ಎಣ್ಣೆ ಹಾಕಿ ಫಸ್ಟು ನಾನು ಹೇರ್ ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ನೆಲ್ಲಿಕಾಯಿ ಹಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದರ ರಸ ಎಲ್ಲ ಬಿಟ್ಟ ಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಬೇಕು. ಈಗ ನಾವು ಹೊರಗಡೆ ನೆಲ್ಲಿಕಾಯಿ ಎಣ್ಣೆ ತೊಗೊಳೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು ಶುದ್ಧವಾದ ಹೇರ್ ಆಯಿಲ್ ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿದ ಮೇಲೆ ನಾವು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಹಾಕ್ಕೊಳ್ಳೋಣ. ಈಗ ಅದೇ ಬಟ್ಲಿಗೆ ನಾನು ಒಂದು 50 ಗ್ರಾಮ್ ಇಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ಅದಕ್ಕೆ ತುರಿದಿರೋ ಅಂಥ ಬೀಟ್ರೋಟು, ಕ್ಯಾರೆಟು ಎರಡನ್ನೂ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೂ ಮತ್ತೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನಾನು. ಇದು ಸ್ವಲ್ಪ ಫಸ್ಟು ಕುದೀಲಿ ಚೆನ್ನಾಗಿ ಕುದು ರಸ ಬಿಟ್ಟ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ಕೇಸರಿ ದಳ 1-2-3 ದಳನ ಹಾಕೋಣ. ಕೇಸರಿ ಸ್ವಲ್ಪ ಕಲರ್ ಕೊಡುತ್ತೆ, ಘಮ ಕೊಡುತ್ತೆ, ಫೇಸ್ ಗ್ಲೋಯಿಂಗ್ ಕೊಡುತ್ತೆ. ಹಾಗಾಗಿ ನಾನು ಅದಕ್ಕೋಸ್ಕರ ಒಂದು 4-5 ದಳ ಕೇಸರಿ ಹಾಕಿದ್ದೀನಿ. ಇವಾಗ ನಾನು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸುಲ್ಲೂ ಅಷ್ಟೇ ಮಾಯಿಶ್ಚರೈಸಿಂಗು, ಗ್ಲೋ ಎಲ್ಲ ಕೊಡುತ್ತೆ. ಹಾಗಾಗಿ ನಾನು 2 ಕ್ಯಾಪ್ಸುಲ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಕ್ಯಾಪ್ಸುಲ್ ಇದಕ್ಕೆ, 3 ಕ್ಯಾಪ್ಸುಲು ಹೇರ್ ಆಯಿಲ್ಗೆ ಒಂದು 3 ಕ್ಯಾಪ್ಸುಲ್ ಹಾಕ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸುಲ್ಲು ಹೊಸ ರೂಟ್ನ ಗ್ರೋ ಮಾಡುತ್ತೆ ಮತ್ತು ನಮ್ಮ ಹೇರು ಹೆಲ್ದಿಯಾಗಿರೋ ಥರ ಆರೋಗ್ಯಕರವಾದ ಕೂದಲಿಗೆ ವಿಟಮಿನ್ ಇ ಕ್ಯಾಪ್ಸುಲ್ನ ಬಳಸಬೇಕು. ತುಂಬ ಚೆನ್ನಾಗಿರುತ್ತೆ. ಈಗ 2 ಥರ ಎಣ್ಣೆ ನಮಗೆ ರೆಡಿ ಆಯಿತು. ಇದನ್ನು ಶೋಧಿಸಿ ಇಟ್ಕೊಂಡ್ರೆ ನಮಗೆ 1 ತಿಂಗಳ ಪೂರ್ತಿ ಬರುತ್ತೆ. ತುಂಬ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಒಂದು ಕೆಮಿಕಲ್ ಇಲ್ದಿರ ಆಯಿಲ್ ರೆಡಿ ಆಗುತ್ತೆ. ನಿಮಗೆ ಇಷ್ಟ ಆದರೆ ಈ ನಾನು ಮಾಡಿರೋ ಆಯಿಲು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಚ್ಕೊಳ್ತಾ ಇದ್ದರೆ ಅಷ್ಟೇ ಘಮ ಇರುತ್ತೆ, ತುಂಬ ಗ್ಲೋಯಿಂಗ್ ಕೊಡುತ್ತೆ ಫೇಸು. ನೆಲ್ಲಿಕಾಯಿ ಎಣ್ಣೆ, ನೆಲ್ಲಿಕಾಯಿ ಅದರಲ್ಲೇ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಅದು ನೆಲ್ಲಿಕಾಯಿ ಎಷ್ಟು ನೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅದರಲ್ಲೇ ಬಿಟ್ಟಿದ್ದೀನಿ. ನೋಡಿ, ನಾವು ನೈಟ್ ಕ್ರೀಮ್ ಹಚ್ಕೊಳ್ಳೋದಕ್ಕಿಂತ ಸಂಜೆ ಬಂದು ರಾತ್ರಿ ಕೆಲಸದಿಂದ ಬಂದಾಗ ಮುಖ ತೊಳ್ಕೊಂಡು ಈ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ, ಬೆಳಗ್ಗೆ ನಾವು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಇರುತ್ತೆ ಫೇಸು. ನಮಗೆ ಯಾವುದೇ ಥರ ಪಿಗ್ಮೆಂಟೇಷನ್ ಎಲ್ಲ ಬರೋದಿಲ್ಲ, ನೀಟಾಗಿರುತ್ತೆ ಫೇಸು. ಹಾಗಾಗಿ ಈ ಆಯಿಲ್ನ ಮಾಡಿ ನೀವು ಉಪಯೋಗಿಸ್ಕೊಳ್ಳಿ. ಒಂದು ಒಳ್ಳೆ ಹೇರ್ ಆಯಿಲು, ಫೇಸ್ ಆಯಿಲು ತೋರಿಸಿದ್ದಕ್ಕೆ ನನಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ನನ್ನ ಚಾನಲ್ ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ.